ನೀವು ಅಭಿವೃದ್ಧಿ ಅಂತೆಲ್ಲ ಹೇಳಿದ್ರಿ ಚಿಕ್ಕಬಳ್ಳಾಪುರದಲ್ಲಿ. ಕಂದವಾರ ರಸ್ತೆ ನೀವು ಗೆದ್ದು ಒಂದು ವಾರದಲ್ಲಿ ಸರಿ ಮಾಡ್ತೀನಿ ಅಂದಿದ್ರು, ಇವತ್ತಿಗೂ ಹಂಗೆ ಇದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾನು ಮೊನ್ನೆ ಹೋಗಿದ್ದೀನಿ, ಈಗಲೂ ಆ ಗುಂಡಿಗಳು ನೋಡಿದ್ರೆ ಯಾವ ವೆಹಿಕಲ್ಲು ಮೂವ್ ಮಾಡೋಕ್ಕಲ್ಲ, 2 ವೀಲರ್ ಓಡಿಸೋಕ್ಕಾಗಲ್ಲ. ಆಮೇಲೆ ಒಂದು ಕೆರೆ ಅಭಿವೃದ್ಧಿ ಮಾಡಿಲ್ಲ. ನೀವ್ ಹೇಳ್ತಿದ್ದೀರ ಎಲ್ಲ ಅಭಿವೃದ್ಧಿ, ಯಾವುದೋ ಒಂದೋ ಎರಡೋ ಈ ಕಣ್ಣಲ್ಲಿ ನೀವ್ ಏನೇನ್ ನೋಡ್ಬೇಕು ಕಾಣೆ ಇದು ತೋರಿಸ್ಬಿಟ್ಟು ಎಲ್ಲ ಹಳ್ಳಿನೂ ವಿಸಿಟ್ ಮಾಡಿದ್ದೀನಿ ಅಂತೀರ. ಒಂದು ನಿಮಿಷ, ಯಾವ್ದು ಅಲ್ಲಲ್ಲ, ನಾನು ಕೇಳ್ತೀನಿ ಕೆರೆ ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ದೀರಾ? ಒಂದು ನಿಮಿಷ, ಒಂದು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಬೇಕಾಗಿರೋದು ನೀವೇನು ಮಾಡ್ತಾ ಇಲ್ಲ. ಈ ಕರ್ನಾಟಕದೆಲ್ಲ ಮಾತಾಡ್ತೀರಾ. ನೀವು ಜಗಳ ಆಡ್ತಿರೋದು ಏನಕ್ಕೆ ಯೂಸ್ ಅಂತ ಗೊತ್ತಿಲ್ಲ. ನಿಮ್ಗೆ ವೋಟ್ ಹಾಕಿ ಗೆಲ್ಸಿದವ್ರಿಗೆ ಏನಾದ್ರೂ ಯೂಸ್ ಮಾಡಿದ್ದೀರಾ ನೀವು? ಏನು ನಿಮ್ಮ ಹೆಸರು? ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಯಾವ ಕ್ಷೇತ್ರದವ್ರು ನೀವು? ಅಲ್ಲ, ಹೇಳಿ ಹೇಳಿ ಹೇಳಿ, ಮಾತಾಡ್ಬೇಕು. ನಾನು ರಾಜಾಜಿನಗರ. ರಾಜಾಜಿನಗರ. ಯಾರು ನಿಮ್ಮ ಎಮ್ ಎಲ್ ಎ? ಯಾರು ನಿಮ್ಮ ಎಮ್ ಎಲ್ ಎ? ಸುರೇಶ್ ಕುಮಾರ್. ಯಾವ ಪಾರ್ಟಿಯವರು? ಯಾವ ಪಾರ್ಟಿಯವರು? ಅಲ್ಲಲ್ಲ, ಬಿಜೆಪಿ. ಅದೆಲ್ಲ ನಿಮ್ಗೂ ಒಂದ್ ನಿಮಿಷ, ಒಂದ್ ನಿಮಿಷ. ಯಾರು ಇವ್ರಲ್ಲ? ಏನ್ ಮಾಡಿದೀರಾ? ಮೆಡಿಕಲ್ ಕಾಲೇಜು ಅಲ್ಲಿ ಕೊಟ್ಟಿದ್ರೆ ಅದನ್ನ ಬೇರೆ ಕಡೆ ಇದುವರೆ ತನಕ ಉದ್ಘಾಟನೆ ಮಾಡಿಲ್ಲ. ಅಲ್ಲಿನ ಜನಕ್ಕೆ ಮಾಡೋದು ಬೇಡ, ನೀವು ಬೇರೆಯವ್ರದ್ದೆಲ್ಲ ಮಾತಾಡ್ತೀರಾ. ನಿಮಗ್ ಬೇಕಾಗಿರೋದು ನಿಮ್ ಕ್ಷೇತ್ರ ಜನ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಗೆಲ್ಲಿಸ್ತಾರ? ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ ಪಾರ್ಟಿಯವರೇ ಈಗ ಅರ್ಧ ಜನ ನಿಮ್ ಪಾರ್ಟಿಯವರು ಗಲಾಟೆಗಳು ಮಾಡ್ತಿದ್ದಾರೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ. ಮೀಡಿಯಾದಲ್ಲೆಲ್ಲ ಬಂದಿದೆ. ಮುಂದಿನ ತಿಂಗಳು ರಾಜಭವನದಲ್ಲಿ ನೋಡಿ ನನ್ನ. ಮುಂದಿನ ತಿಂಗಳು ಇದೇ ಸ್ಕ್ರೀನ್ ಅಲ್ಲಿ ರಾಜಭವನದಲ್ಲಿ ನೋಡಿ ನನ್ನ. ಡೈಲಾಗ್ ಹೇಳ್ತಿದ್ದೀರಾ, ಪ್ರತಿ ಕಡೆನೂ ಇದೇ ಹೇಳ್ತಿದ್ದೀರಾ. ಎಲ್ಲೋದ್ರು ನಿಮ್ ಫಿಲ್ಮಿ ಡೈಲಾಗ್ ಯೂಸ್ ಆಗಲ್ಲ. ಜನಕ್ಕೆ ಏನಾದ್ರೂ ಮಾಡಿ ಅಭಿವೃದ್ಧಿ ಮಾಡಿ. ನಿಮ್ದು ಕ್ವಶನ್ ಆಗಿರ್ಲಿಲ್ಲ, ಸ್ಟೇಟ್ಮೆಂಟ್ ಆಗಿತ್ತು. ಈಗ ಅವ್ರು और अभी तो रुको, ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ತುಂಬಾ ಜನ ಪ್ರಮಾಣ ವಚನಕ್ಕೆ ನಾನು ಹೋಗ್ತೀನಿ. ನನ್ನ ಸ್ನೇಹಿತರು ಎಲ್ಲರೂ ಮಿನಿಸ್ಟರ್ಸ್ ಆಗ್ತಾರೆ. ವಿಶ್ ಮಾಡಕ್ ಹೋಗ್ತೀನಿ, ಅಲ್ಲಿ ನಾನು ಕಾಣಿಸ್ತೀನಿ. ಅದರ ಅರ್ಥ ನೋಡಿ, ನಮ್ಮ ಪಕ್ಷದಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತಾರೆ, ಯುವಕರಿಗೆ ಅವಕಾಶ ಕೊಡ್ತಾರೆ. ಇಲ್ಲ ಸರ್, ಸುಳ್ಳು. ಜೈಂಟ್ ಕಿಲ್ಲರ್ಸ್ ಅವಕಾಶ ಕೊಡ್ತಾರೆ, ರಣಬೇಟೆಗಾರರಿಗೆ ಅವಕಾಶ ಕೊಡ್ತಾರೆ, ಅಲ್ಲಿದ್ದವ್ರನ್ನ ಇಲ್ಲಿ ಇಳಿಸಿದವ್ರನ್ನ ಅವಕಾಶ ಕೊಡ್ತಾರೆ. ಅಜಿತ್ ಸರ್, ಈಗ ಅವ್ರ ಹಿರಿಯರ ಯಜಮಾನರು ಒಂದು ಕ್ವಶನ್ ಕೇಳಿದ್ರು. ಯಾವುದೋ ಒಂದು ಹಳ್ಳಿ ಅಂತ, ನೀವು ಟೈಮ್ ಇದ್ದರೆ 200 ಹಳ್ಳಿನೂ ಇಲ್ಲಿ ಲೈವಲ್ಲಿ ಓದ್ಬಿಡ್ತೀನಿ, ಜನ ಹೋಗಿ ಕ್ರಾಸ್ ಚೆಕ್ ಮಾಡಲಿ. ಯಾವನೇವನು ಗೊತ್ತಿಲ್ದಿರ ಭಾಷೆಯಲ್ಲಿ ಏನೇನೋ ಮಾತಾಡ್ತಾವನೆ. ಇನ್ನೊಂದು ಕಂದವಾರದ್ದು ಹೇಳಿದ್ರು, ಐ ವಿಲ್ ರೆಕ್ಟಿಫೈ. ಕಂದವಾರ ರಸ್ತೆ ಸರ್, ಅದಕ್ಕೆ 8 ಕೋಟಿ ಅನುದಾನ ಹಾಕಿದ್ದೀನಿ, ಫಾರ್ ಯುವರ್ ಇನ್ಫಾರ್ಮೇಶನ್. ಒಂದೇ ರೋಡ್ಗೆ, ಬಿಕಾಸ್ ಕೆರೆ ಪಕ್ಕ ಇದೆ, 8 ಕೋಟಿ ಅನುದಾನ ನಾನು ಹಾಕಿದ್ರೆ BJPಯ ನಗರಸಭೆ ಸದಸ್ಯರು 2.5 ವರ್ಷದಲ್ಲಿ ಇವ್ನ್ಯಾವನ ಸೆಡೆ ನನ್ ಮಗ ಬಂದಿರೋದೇ 50 ಕೋಟಿ ಸರ್. ಇಲ್ಲ ಸರ್, ನಗರೋತ್ಥಾನದಲ್ಲಿ 40 crores, ನಗರೋತ್ಥಾನದಲ್ಲಿ 40 crores ಇತ್ತು ನನ್ನ ಹತ್ರ. 25 crores ನಮಗೆ ಗ್ರ್ಯಾಂಟ್ ಸಪರೇಟ್ ಕೊಟ್ಟರು. ಆ 40 ಕೋಟಿಯಲ್ಲಿ 8 ಕೋಟಿ ಹಾಕಿದೆ. ಇವ್ರು ನಗರಸಭೆ ನನ್ನ ಮಗ ಸುದ್ದಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಅವ್ರು ಏನು ಹಾಕಿದ್ರು, ನೀವು ನಗರೋತ್ಥಾನದ ದುಡ್ಡೆಲ್ಲ ಎತ್ಕೊಂಡೋಗಿ ಒಂದೇ ರೋಡ್ ಮೇಲೆ 8 ಕೋಟಿ ಹಾಕಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಹೋಲ್ಡ್ ಮಾಡಿಸಿದ್ರು. ಬಿಕಾಸ್ ದ ರೂಲಿಂಗ್ ಬಾಡಿ ಇನ್ ನಗರಸಭೆ BJP. ನಾನು ಅದನ್ನ ಅವ್ರು ಏನು ಮಾಡಿದ್ರು, ನೀವು 8 ಕೋಟಿ ಒಂದೇ ರೋಡ್ಗೆ ಹಾಕಬೇಡಿ ಅಂತೇಳಿ ಅವರು 2-3 ಸಲ ಅದನ್ನ ಡಿಲೇ ಮಾಡಿಸಿದ್ರು. ಅದು ಗೊತ್ತಿಲ್ಲದೆ ನೀವು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ರೆ. ನಾನು ಸ್ಟೇಟ್ಮೆಂಟ್ ನಗರಸಭೆಯಲ್ಲಿ ರೂಲಿಂಗ್ ಬಾಡಿ BJP ಇದೆ ಅನ್ನೋದು ನಾನೆಲ್ಲಾದ್ರೂ ನಾನು ಅಧಿಕಾರಕ್ಕೆ ಬಂದುಬಿಟ್ರೆ 2 ದಿವಸದಲ್ಲಿ ಅಂದಿದ್ರು. ಒಂದು ವಾರ ನಾನು ಹೇಳೋದೀಗ ಇನ್ನು ಅರ್ಧ ಗಂಟೆ ಸ್ಟುಡಿಯೋ ಅಲ್ಲಿ ಇರ್ತೀನಿ. ಯಜಮಾನ್ರಿಗೆ ವಿಡಿಯೋ ಇಲ್ಲ ಲೈವ್ ಅಲ್ಲಿ ನಾನು ಅಷ್ಟೇ ಭರವಸೆ ಕೊಟ್ಟರು ತೋರಿಸ್ಬಿಟ್ರೆ, ನಾನು ಇಲ್ಲೇ ಈಗ ಯೂಟ್ಯೂಬ್ ಇದೆ ಅವ್ರ ಹತ್ರ, ಅವ್ರು ಈಗ ಇನ್ನ ಸ್ಟಿಲ್ ½ an hour ಇಲ್ಲಿ ಇರ್ತೀನಿ. ಅಲ್ಲ, ಆ ವಿಡಿಯೋನೇ ತೋರ್ಸಣ್ಣ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.